2020ರಲ್ಲಿ ನಾಪತ್ತೆಯಾದಂತಹ ಮಹಿಳೆ 2025ರಲ್ಲಿ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾರೆ. ಮಾಡದ ತಪ್ಪಿಗೆ 2 ವರ್ಷ ಶಿಕ್ಷೆ ಅನುಭವಿಸಿದ್ದಾನೆ ಅಮಾಯಕ ಪತಿರಾಯ. ಎಂಥ ಘಟನೆ ಇದು? ಏನು ತಪ್ಪೇ ಮಾಡಿಲ್ಲ, 2 ವರ್ಷ ಜೈಲಿಗೆ ಹಾಕಿದ್ರು. ಪೊಲೀಸರಿಗೆ ತಲೆ ಇಲ್ವಾ ಅಂತ ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ ನಮಗೆ. ಕೊಡಗಿನ ಕುಶಾಲನಗರದ ಮಹಿಳೆ ನಾಪತ್ತೆ ಪ್ರಕರಣ ಇದು. ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ನಾಪತ್ತೆಯಾಗಿದ್ದಂತಹ ಮಹಿಳೆ ಮಲ್ಲಿಗೆ. ಮಹಿಳೆಯ ಪತಿ ಹಾಗೆ ಸುರೇಶ್ ಹಾಗೂ ಕುಟುಂಬಸ್ಥರು ನಾಪತ್ತೆ ಪ್ರಕರಣದ ತನಿಖೆ ನಡೆಸಿದರು ಪೊಲೀಸ್ ಅಧಿಕಾರಿಗಳು. ಮೈಸೂರು ಎಸ್ಪಿ ವಿಷ್ಣುವರ್ಧನ್ ಸೇರಿದಂತೆ ಹಲವರು ಹಾಜರಾಗಿದ್ದಾರೆ ಕೋರ್ಟ್ ಮುಂದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲರನ್ನ ವಿಚಾರಣೆ ನಡೆಸಿದೆ ನ್ಯಾಯಾಲಯ. ಏಪ್ರಿಲ್ 17ರ ಒಳಗೆ ಸಂಪೂರ್ಣ ಮಾಹಿತಿ ನೀಡೋಕೆ ಪೊಲೀಸರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಮೈಸೂರಿನ 5ನೇ JMFC ನ್ಯಾಯಾಲಯ ಈ ಒಂದು ಆದೇಶವನ್ನು ಹೊರಡಿಸಿದೆ. ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ದಾನ್ರಿ ಗಂಡ. ಪೊಲೀಸರು ಯಾವ ಆಯಾಮದಲ್ಲಿ ತನಿಖೆ ಮಾಡಿದ್ರು, ಅದು ಯಾರನ್ನ ಬಂಧಿಸೋಕೆ ಹೋಗಿ ಇನ್ಯಾರನ್ನೂ ಬಂಧಿಸಿದ್ರು, ಆ ಮಹಿಳೆಗೆ ಏನಾಗಿತ್ತು ಏನಿಲ್ಲ ಏನೂ ತನಿಖೆ ಮಾಡಲಿಲ್ಲ. ಇವರು ಏಕಾಏಕಿ ಅವನ ಮೇಲೆ ಕೇಸ್ ಹಾಕಿದ್ರು, ಒಳಗೆ ಹಾಕಿದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪುನೀತ್ ಅವ್ರನ್ನ ಮಾತಾಡ್ಸಿದ್ದಾರೆ, ನೋಡೋಣ. ನಿರಪರಾಧಿಗೆ ಸುಮಾರು 2 ವರ್ಷಕ್ಕೂ ಹೆಚ್ಚಿನ ಸಮಯ ಜೈಲಿನಲ್ಲಿರುವಂತೆ ಮಾಡಿದ್ರು. ಮತ್ತೊಂದು ಕಡೆ ತನ್ನ ಪತ್ನಿ ಕಾಣೆಯಾಗಿದ್ದಾಳೆ ಅಂದುಕೊಂಡಿದ್ದಂತಹ ವ್ಯಕ್ತಿಗೆ ಆಕೆ ಮತ್ತೊಬ್ಬನೊಟ್ಟಿಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ಲು, ಆತನ ಜೊತೆ ಓಡಿ ಹೋಗಿದ್ದಾಳೆ ಅನ್ನೋ ಒಂದು ವಿಚಾರ ವರ್ಷದ ನಂತರ ಗೊತ್ತಾಗುತ್ತೆ. ಅದಾದ ಬಳಿಕ ಅಡ್ವೊಕೇಟ್ ಅವರೊಬ್ಬರು ಅವರಿಗೆ ಸಹಕಾರಿಯಾಗಿ ನಿಲ್ತಾರೆ. ಅವರನ್ನ ಜೈಲಿನಿಂದ ಹೊರತರುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ. 2 ವರ್ಷಗಳ ಹಿಂದೆ ನಾಪತ್ತೆ ಆಗಿದ್ದಂತಹ ಮಹಿಳೆ ಇದ್ದಕ್ಕಿದ್ದಂತೆ ನಿನ್ನೆ ಪ್ರತ್ಯಕ್ಷವಾಗಿರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಿರಪರಾಧಿಯಾಗಿ 2 ವರ್ಷಗಳ ಕಾಲ ಜೈಲಿನಲ್ಲಿದ್ದಂತಹ ವ್ಯಕ್ತಿ ಈಗ ಹೊರಬಂದು ತಮಗೆ ನ್ಯಾಯ ಸಿಕ್ಕಿದೆ, ಆದರೆ ಇಲ್ಲಿ ತಮ್ಮ ತನಿಖೆಯನ್ನ ಸಮರ್ಪಕವಾಗಿ ಮಾಡಿ ಜನರಿಗೆ ನ್ಯಾಯವನ್ನು ಒದಗಿಸಬೇಕಾದಂತಹ ಪೊಲೀಸರು ತಮ್ಮ ನಿರ್ಲಕ್ಷ್ಯತನದಿಂದ, ಬೇಜವಾಬ್ದಾರಿತನದಿಂದ ಬಡವರ ಮೇಲೆ ಈ ತರದ ಕೇಸುಗಳಿಗೆ ಸಿಲುಕಿಸುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾರೆ. ಇನ್ನ ನಿರಪರಾಧಿ ಆಗಿದ್ರು ಕೂಡ 2 ವರ್ಷಗಳ ಕಾಲ ಜೈಲಿನಲ್ಲಿದ್ದಂತಹ ಈಗ ಹೊರ ಬಂದಿರುವಂತಹ ಸುರೇಶ್ ನೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸುರೇಶ್ ಅವರೇ ನಮಸ್ತೆ, ಹೇಗಿದ್ದೀರಿ? ಹೇಗಿಲ್ಲ, ಚೆನ್ನಾಗಿಲ್ಲ. ಎಲ್ಲ ನಾಶ ಮಾಡ್ಬಿಟ್ರು. ಹಿಂಗೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ. ಹೆಂಗಾಯ್ತೀಗ? 2 ವರ್ಷದ ಹಿಂದೆ ನಿಮ್ ಪತ್ನಿ ಏನಾಗಿದ್ದು, ಏನಿಗೆ ಕಂಪ್ಲೇಂಟ್ ಕೊಡಕ್ ಹೋದ್ರಿ? ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರಿ? ಏನಾಯ್ತು ಕಂಪ್ಲೀಟ್? ಏನಿಲ್ಲ, ಮನೆ ಬಿಟ್ಟು ಹೋದ್ಲು. ನಮ್ಮ ಮಕ್ಕಳಿಗೆಲ್ಲ ಸುಳ್ಳು ಹೇಳ್ಬಿಟ್ಟು ಹೋದ್ಲು, ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ಹಿಂಗ ನಿಮ್ಮಂಥವ್ರಿಗೆಲ್ಲ ಮೋಸ ಮಾಡಕ್ಕೆ ನಿಮ್ಮಂಥವ್ರೆಲ್ಲ ಸಿಕ್ಕೋದು ಸ್ವಲ್ಪ ಕಡಿಮೆ, ಒಳ್ಳೆ ಚೆನ್ನಾಗಿ ನೋಡ್ಕೊಂಡಿದ್ರಿ, ಮಕ್ಕಳೆಲ್ಲ ಚೆನ್ನಾಗಿ ನೋಡ್ತೀರಿ, ನಿಮ್ಮಂಥ ಗಂಡ ಸಿಕ್ಕೋದಿಲ್ಲ ಅಂತೆಲ್ಲ ಹೇಳಿದ್ರು. ಆಮೇಲೆ ಸುಳ್ಳು ಹೇಳಿ ಓಡಿ ಹೋದ್ಲು. ನಾವು ಬರ್ತಾರೆ ಜ್ಞಾನ ಮಾಡಿದ್ವಿ. 1 ತಿಂಗಳ ಗಂಟ ನೋಡಿದ್ವು, ಬರಲೇ ಇಲ್ಲ. ಕೇಸ್ ಕೊಟ್ಟು ನಾವು ಕೂಡಿಗೆ ಪೊಲೀಸ್ ಸ್ಟೇಷನ್ಗೆ ಕೇಸ್ ಕೊಟ್ಟು ಆಗ ಅವ್ರನ್ನ ಹುಡುಕಿದ್ರು, ಅವರು ನನ್ನ ಕರ್ಕೊಂಡು ಹುಡುಕಿದ್ರು, ಅವ್ರು ಹಿಡಿಲೇ ಇಲ್ಲ. ಮತ್ತೆ ಒಂದು ವರ್ಷ ಕಳೆದ ನಂತರ 6 ತಿಂಗಳು ಕಳೆದ ನಂತರ ಯಾವುದೋ ಬೇರೆ ಬೋಡಿ ಒಂದು ಸಿಕ್ತು, ಬಂದ್ರು. ಆಗ ಎಲ್ಲ ಗುರುತಿಸಿ ನೋಡು ಏನಂತ ಮೂಲೆಯಲ್ಲಿ ನಾನು ಎಂತ ಗುರುತಿಸಕ್ಕಾಯ್ತದೆ? ರಿಯಲ್ ಆಗಿ ಗುರುತಿಸೋದೇ ತುಂಬಾ ಕಷ್ಟ. ಮೂಲೆಯಲ್ಲಿ ಯಾವ ಮನುಷ್ಯನ ತಾನೇ ಗುರುತಿಸಕ್ಕಾಯ್ತದೆ? ನನಗೆ ಗೊತ್ತಿಲ್ಲ ಇದು, ಇದೆಲ್ಲ ನನಗೆ ಮಾಡಕ್ಕೆ ಬರಲ್ಲ, ನನಗೆ ಗೊತ್ತಿಲ್ಲ ಅಂತ. ಅವ್ರೇನು ಒಳಗಡೆ ಏನೇನು ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಅಲ್ಲಿ ನನ್ನ ಮೇಲೆ ಒಂದು ಟಾರ್ಗೆಟ್ ಮಾಡಿದ್ರು, ಏನಾರು ಮಾಡಬೇಕು, ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ಯಾಟಿಗೆ ಜೈಲಿಗೆ ಹಾಕ್ಬಿಟ್ರು. ಅಂದ್ರೆ ಈಗ ಯಾವ್ದೋ ಒಂದು ಶವ ಸಿಗುತ್ತಲ್ಲ, ಆ ಒಂದು ಅಸ್ಥಿ ಪಂಜರ ಸಿಕ್ಕದಾಗ ಇದೇ ನಿನ್ ಪತ್ನಿ ಅಂತ ಒಪ್ಪು ಅಂತ ಹೇಳಿದ್ರು ಅವರು. ಅವರೇ ಒಪ್ಕೊ ಅಂತ ಹೇಳಿದ್ರು. ನಿನಗೆ ಒಳ್ಳೇದು ಮಾಡ್ಕೊಡ್ತೀವಿ, ಒಪ್ಕೊ ಅಂತ ಹೇಳಿ ಅವರೇ ಇದು ಮಾಡಿದ್ರು. ಅವ್ರು ಏನ್ ಮಾಡ್ಬೇಕು ಅವ್ರು ಮಾಡಿದ್ದಾರೆ. ಅವ್ರ ಪ್ಲಾನ್ ಏನು ಮಾಡಿದ್ರು, ಅವ್ರ ಪ್ಲಾನ್ ಪ್ರಕಾರನೇ ಆಗಿದೆ. ಆದ್ರೂ ಅನುಭವಿಸ್ಬಿಟ್ಟಿದ್ದೀನಿ. ಅಂದ್ರೆ ಬೆಟ್ಟದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ನಮ್ಮ ಪತ್ನಿ ಕಾಣೆಯಾಗಿದ್ದಾಳೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರಾ? ಅಲ್ಲಿನೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು. ಆದ್ರೆ ಅವರು ಪುನಃ ಹುಡುಕಕ್ಕೆ ಹೋಗಿದ್ದಾರೆ. ಆದ್ರೆ ಹುಡುಕಿ ಹಿಡಿದು ಕೊಡ್ತಾರೆ ಅಂತ ಪುನಃ ಜ್ಞಾನ ಮಾಡಿದ್ರು. ಅವ್ರು ಹಿಡಿಲೇ ಇಲ್ಲ. ಒಟ್ಲಿ ಈ ಬಾಡಿ ನಂತರ ಅವಳು ಸತ್ತೇ ಹೋದ್ಲು ಅಂತ ಕ್ರಿಯೇಟ್ ಆಗೋಯ್ತು. ಅವ್ಳು ಬದುಕಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ, ಅವ್ಳು ಸತ್ತು ಹೋಗಿದ್ದಾಳೆ ಅಂತ ನಾವು ತಿಳ್ಕೊಬಿಟ್ಟಿಲ್ಲ, ನಮಗೂ ಗೊತ್ತಿಲ್ಲ ಇದ್ರ ವಿಷಯ. ಆಗ 2 ವರ್ಷ ನಂತರ ಜೈಲಲ್ಲಿ ಇದ್ದು ನಮ್ಮ ಪಾಂಡು ಪೂಜಾರಿ ಅವರು ಬೇಲ್ ಮಾಡಿಸಿ, ನಮ್ಮ ತಂದೆ ಎಲ್ಲ ಓಡಾಡಿ ಬೇಲ್ ಮಾಡಿಸಿ, ದುಡ್ಡುಗಳನ್ನೆಲ್ಲ ಖರ್ಚು ಮಾಡಿ ಅದನ್ನ ಇವರನ್ನೆಲ್ಲ KNG ಮಾಡಿ ಬಿಡುಗಡೆ ಮಾಡಿ ಹೋದೆ. ಆಗ ಒಂದು 6 ತಿಂಗಳ ನಂತರ ಮ್ಯಾಟ್ರ್ ವಿಷಯ ಒಬ್ಬೊಬ್ಬರು ಬಾಯಿಂದ ಬರ್ತಾ ಇತ್ತು. ಆಗ ಸುಮ್ಮನೆ ಇದ್ದೆ, ಯಾರನ್ನ ಕೇಳಬೇಕು ಎಲ್ಲ ವಿಚಾರಿಸ್ಕೊಂಡು ಸುಮ್ಮನೆ ಆದೆ. ಆಗ ನಮ್ಮ ಅತ್ತೆ ಅವರೇ ಸಾಕ್ಷಿ ನಡೀತಾ ಇತ್ತು ಈ ಕೇಸ್ ಬಗ್ಗೆ.
ಸತ್ತು ಹೋದ್ಲಲ್ಲ ಸಾಕು, ಕೋರ್ಟಿಗೆ ಬರಲೇಬೇಕಲ್ವ ನಾವು. ಅಪರಾಧ ಆದ ಮೇಲೆ ನಾವು ಬರಲೇಬೇಕು, ಬಿಡ್ತಾರ? ಈಗ ಒಂದು ಕೇಸ್ ಕೊಟ್ಟರೆ ಏನಾಗಬೇಕು ಅದು ಆಗಲಿಲ್ಲ, ಅದು ಏನಾಗಬಾರ್ದು ಅದು ನಡೆದೋಯ್ತು. ಇನ್ನು ಮುಂದಕ್ಕೆ ಇದು ಯಾರಿಗೂ ಆಗಬಾರ್ದು, ನಮಗೆ ಆದಂಗೆ ಇನ್ನು ಯಾರಿಗೂ ಅನ್ಯಾಯ ಆಗಬಾರ್ದು. ಅವ್ರಿಗೆ ಕರೆಕ್ಟಾದ ನ್ಯಾಯ ಕೊಡಲಿ, ಕರೆಕ್ಟಾಗಿ ಏನೇ ಆದರೂ ಕರೆಕ್ಟಾಗಿ ಇದು ಮಾಡಲಿ. ಕರೆಕ್ಟಾಗಿ ಆಫೀಸರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಕರೆಕ್ಟಾಗಿ ಆಯ್ತದೆ. ಪತ್ನಿ ಓಡಿ ಹೋಗ್ತಾಳೆ, ತನ್ನ ಪತ್ನಿಯನ್ನ ಹುಡುಕಿ ಕೊಡಿ ಅಂತ ಹೇಳಿ ಪೊಲೀಸರ ಬಳಿ ಹೋದಂತಹ ವ್ಯಕ್ತಿಗೆ ಮತ್ತೊಂದು ಶವದ ಅಸ್ಥಿ ಪಂಜರವನ್ನು ತೋರಿಸಿ ಆತನನ್ನ ಕೊಲೆ ಕೇಸ್ನಲ್ಲಿ ಫಿಟ್ ಮಾಡಿ 2 ವರ್ಷಗಳ ಕಾಲ ಜೈಲಿನ ವಾಸವನ್ನ ಮಾಡುವಂತಹ ರೀತಿಯಲ್ಲಿ ಪೊಲೀಸರು ಇಲ್ಲಿ ತಮ್ಮ ಕಾರ್ಯವನ್ನ ಮಾಡಿರ್ತಾರೆ. ಇದೀಗ ನ್ಯಾಯಾಲಯದಲ್ಲಿ ಆ ಒಂದು ಪ್ರಕರಣ ಇತ್ಯರ್ಥ ಆಗ್ತಾ ಇದೆ. 2 ವರ್ಷಗಳ ಹಿಂದೆ 5 ವರ್ಷಗಳ ಹಿಂದೆ ನಾಪತ್ತೆ ಆಗಿದ್ದಂತಹ ಮಹಿಳೆ ಈಗ ಪ್ರತ್ಯಕ್ಷಳಾಗಿದ್ದಾಳೆ. ಜೊತೆಗೆ ಆಕೆ ಮತ್ತೊಂದು ಅಕ್ರಮ ಸಂಬಂಧದ ಇದ್ದಂತಹ ಒಂದು ಹಿನ್ನೆಲೆಯಲ್ಲಿ ಆಕೆ ಓಡಿ ಹೋಗಿದ್ಲು ಅನ್ನೋ ಒಂದು ವಿಚಾರ ಕೂಡ ಈಗ ಬಂದಿರತಕ್ಕಂಥದ್ದು. ನ್ಯಾಯ ಕೊಡಬೇಕಾದಂತಹ ಪೊಲೀಸರು ಇಡೀ ಕುಟುಂಬವನ್ನ ಬಲಿ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಇಂಥವ್ರಿಗೆ ಯಾವ ರೀತಿಯಾದಂತಹ ಒಂದು ಶಿಕ್ಷೆಯನ್ನ ನ್ಯಾಯಾಲಯ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್, ಟಿವಿ 5 ಮೈಸೂರು.